ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಲಿ ಹೇಗೆ ತುಪ್ಪ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮರಳಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ನಮ್ಮನೇಲಿ ಯಾವಾಗಲೂ ಇದೇ ರೀತಿ ಸಾಂಪ್ರದಾಯಿಕವಾಗಿ ತುಪ್ಪನ ಕಾಯಿಸಿ ಇಟ್ಕೊಳ್ಳೋದು. ಬನ್ನಿ ತೋರಿಸ್ತೇನೆ. ಏನೇನೆಲ್ಲ ತೊಗೋಬೇಕು ಅಂತ ಹೇಳ್ತೀನಿ. ಇಲ್ಲಿ ಅರಿಶಿಣದ ಎಲೆ, ವೀಳ್ಯದೆಲೆ, ಹಾಗೆಯೇ ಅರಿಶಿಣದ ಕೊಂಬು, ಒಂದು 3ರಿಂದ 4 ಲವಂಗ, 2 ಏಲಕ್ಕಿ, ಮೆಂತ್ಯ, ಒಂದು ಒಣಮೆಣಸಿನಕಾಯಿ ಮತ್ತು 3ರಿಂದ 4 ಬೆಳ್ಳುಳ್ಳಿ ಎಸಳನ್ನು ತೊಗೊಳ್ತಾ ಇದ್ದೀನಿ. ತೋರಿಸ್ತೀನಿ ಆಮೇಲೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅನ್ಸಾಲ್ಟೆಡ್ ಬೆಣ್ಣೆನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಇದೆ. 1 kg ಬೆಣ್ಣೆನ ಹೇಗೆ ಕಾಯಿಸ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ನಾನು ಇಷ್ಟು ಪೌಡರ್ನ ಮಾಡಿಟ್ಕೊಳ್ಳೋದ್ರಿಂದ ನಾವು ಯಾವಾಗ ಬೇಕೋ ಆವಾಗ ನಾವು ಪೌಡ್ರನ್ನ ಮಾಡಿಟ್ಕೊಂಡಿದ್ರೆ ತುಪ್ಪನ ಕಾಯಿಸ್ಕೊಂಡು ಬಿಡ್ಬೋದು. ಬನ್ನಿ ತೋರಿಸ್ತೀನಿ. ಇದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಪೀಸ್ ಮಾಡಿ ಇಟ್ಕೊಂಡು ನಂತರ ಉರಿತಾ ಇದ್ದೀನಿ. ನೋಡಿ, ಅರಿಶಿಣನ ತುಂಬ ಹುರ್ಕೊಳ್ಳೋ ಅಂಥದ್ದೇನು ಬೇಡ. ಸ್ವಲ್ಪ ಬಿಸಿ ಆದ ಹಾಗೇ ತೆಗೆದುಬಿಡಬೇಕು. ತುಂಬಾ ಬಿಟ್ಟರೆ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ 4 ಲವಂಗ, 2 ಏಲಕ್ಕಿ ಮತ್ತು ನಾನು ಇಟ್ಕೊಂಡಿರೋಂತಹ ಮೆಂತ್ಯನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಈಗ ಇಷ್ಟ ಆಗಿದ್ದರೆ ಸಾಕು. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಎರಡನ್ನೂ ಕೂಡ ಸ್ವಲ್ಪ ತಣ್ಣಗಾಗಬೇಕು. ಮೊದಲೆಲ್ಲ ಈ ರೀತಿ ಮಾಡಿಕೊಂಡು ಕಲ್ಲಲ್ಲಿ ಜಜ್ಜಿ ಪೌಡರ್ನ ಮಾಡಿಟ್ಕೊಂಡು ಹಾಕ್ತಾಯಿದ್ರು. ಈಗ ನಾನು ಮಿಕ್ಸಿಲೇ ಮಾಡ್ಕೊಂಡು ಬಿಡ್ತೀನಿ. ಬನ್ನಿ ನೋಡೋಣ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತೇಳಿ. ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ. ಇದು ನೀರೆಲ್ಲ ಒಣಗಿ ಡ್ರೈ ಆಗಿರಬೇಕು, ಆ ರೀತಿ ಪಾತ್ರೆ ತೊಗೊಂಡಿದ್ದೀನಿ. ತೊಗೊಂಡು ಇದಕ್ಕೆ 1 kg ಬೆಣ್ಣೆನ ಹಾಕಿಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಬೆಣ್ಣೆ ಕಾಯೋ ಅಷ್ಟರೊಳಗಡೆ ನಾವು ಪೌಡರ್ನು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಏನೇನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ ಕಾಯ್ತಾ ಇದೆ. ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಎಲ್ಲದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕಬಾರ್ದು, ಅದು ಹಾಗೆ ಇರಬೇಕು. ಕೊನೆಗೆ ತೋರಿಸ್ತೀನಿ ಅದನ್ನು ಏನು ಮಾಡಬೇಕು ಅಂತೇಳಿ. ಈಗ ನಾನಿಲ್ಲಿ ಹುರಿದಿರೋ ಅಂಥ ಪದಾರ್ಥ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬರ್ತೀನಿ. ಸ್ವಲ್ಪ ಕಲ್ಲುಪ್ಪನ್ನ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ತುಪ್ಪದ ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಕಾಯ್ತಾ ಇರಲಿ. ಅಷ್ಟರೊಳಗಡೆ ನಾನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ. ಇಲ್ಲಿ ನಾನು 4 ಎಸಳು ಬೆಳ್ಳುಳ್ಳಿನ ತೊಗೊಂಡು ಈ ರೀತಿ ಸ್ವಲ್ಪನೇ ಜಜ್ಕೊಳ್ತಾ ಇದ್ದೀನಿ. ನಾವು ಊಟಕ್ಕೋಸ್ಕರ ಇದನ್ನು ತುಪ್ಪನ ಕಾಯಿಸ್ಕೊಳ್ತಾ ಇರೋದು. ದೀಪಕ್ಕೆಲ್ಲ ಈ ರೀತಿ ಪೌಡರ್ ಎಲ್ಲ ಮಾಡಿಕೊಂಡು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರೋಲ್ಲ. ಜಸ್ಟ್ ಈ ರೀತಿ ಕಾಯಿಸ್ಕೊಂಡ್ಬಿಟ್ಟು ಅದನ್ನು ಪೂರ್ತಿ ಎಣ್ಣೆ ರೀತಿ ಆದ ನಂತರ ನಾವು ದೀಪಕ್ಕೆ ಬಳಸ್ಕೊಳ್ಬೋದು. ಇಲ್ಲಿ ನಾನು ಅರಿಶಿಣದ ಎಲೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೋಳಿಗೆಗೆ, ಅನ್ನ ಸಾಂಬಾರು ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಹೇಗಿದ್ದರೂ ಹಬ್ಬ ಬರ್ತಾ ಇದೆ ಅಲ್ವಾ, ಕಾಯಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತೀನಿ. ಇದು ಹಬ್ಬದ ದಿನದಷ್ಟೊತ್ತಿಗೆ ಒಳ್ಳೆ ತುಪ್ಪ ರೆಡಿಯಾಗಿರುತ್ತೆ. ಘಮ ಘಮ ಅಂತ ಇರುತ್ತೆ. ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ಈ ತುಪ್ಪ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫುಲ್ ನೈಸ್ ಪೌಡರ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ತುಂಬ ನೈಸ್ ಪೌಡ್ರ್ ಆಗಿಬಿಟ್ರೆ ಪಾತ್ರೆ ತಳದಲ್ಲಿ ಸೀದೋಗಿರೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತರಿನೇ ಮಾಡ್ಕೊಳ್ಬೇಕು. ಆದಷ್ಟು ಬೇಕಿದ್ದರೆ ನಾವು ಕಲ್ಲಲ್ಲಿ ಜಜ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ತುಪ್ಪ ಇನ್ನೂ ರೆಡಿ ಆಗಿಲ್ಲ. ನಾವು ಚೆನ್ನಾಗಿ ಕಾಯಲಿಕ್ಕೆ ಬಿಟ್ಟು ಬಿಡಬೇಕು. ಇದನ್ನು ಪೂರ್ತಿ ಕಾದು ತುಪ್ಪ ತೇಲ್ತಾ ಇರಬೇಕು. ಆವಾಗ ನಾವು ಇದಕ್ಕೆ ಮಸಾಲೆನ ಸೇರಿಸ್ಬೇಕು. ಹುರಿದಿರೋಂಥ ಪೌಡರ್ನ ಸೇರಿಸ್ಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ತುಪ್ಪ ಇನ್ನೂ ರೆಡಿ ಆಗಿಲ್ಲ. ಈಗ ಸ್ವಲ್ಪ ಬಿಡ್ತಾ ಇದೆ ನೋಡಿ. ಈ ಟೈಮಲ್ಲಿ ನಾನು ವೀಳ್ಯದೆಲೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ವೀಳ್ಯದೆಲೆ ಮತ್ತು ಅರಿಶಿಣದೆಲೆ ಎಲ್ಲ 1 kgಗೆ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ. ನೋಡಿ ಈ ರೀತಿ ಚಟಪಟ ಅಂತ ಹೇಳಬೇಕು, ಸಿಡಿತಾ ಇರಬೇಕು. ಅದು ಎಣ್ಣೆಲೆ ಹಾಕಿದಾಗ ಹೇಗೆ ಸೌಂಡ್ ಬರುತ್ತೋ ಆ ರೀತಿ ಸೌಂಡ್ ಬರ್ತಾಯಿತ್ತು. ಮತ್ತು ಅದರ ಜೊತೆಗೆ 1 ಮೆಣಸಿನ್ಕಾಯಿ, ಜಜ್ಜಿರುವಂತಹ ಬೆಳ್ಳುಳ್ಳಿನೂ ಹಾಕಿಬಿಟ್ಟು ಈ ರೀತಿ ಮುಳುಗಿಸ್ತಾ ಇದ್ದೀನಿ. ಈ ಟೈಮಲ್ಲಿ 1ರಿಂದ 1/2 ಚಮಚದಷ್ಟು ಪುಡಿನ ಹಾಕ್ಕೊಳ್ಬೇಕು. ನೋಡಿ ಇಷ್ಟೇ. ತುಂಬ ಕಲರ್ಫುಲ್ಲಾಗಿ ಫ್ಲೇವರ್ಫುಲ್ಲಾಗಿ ಇರುತ್ತೆ ಈ ತುಪ್ಪ. ತೋರಿಸ್ತಾ ಇದ್ದೀನಿ ನೋಡಿ.
ನಾವು ತುಪ್ಪ ಕಾಯಿಸಿರೋದು ಹೇಗಿರಬೇಕು ಅಂತಂದರೆ, ನಾವು ಇದರಲ್ಲಿ ತುಪ್ಪ ಮಾಡಿಟ್ಟ ನಂತರನೂ ಕೂಡ ಕರ್ಜಿಕಾಯಿ, ಚಕ್ಲಿ ಈ ರೀತಿ ನಾವು ಏನು ಬೇಕಾದರೂ ಕರ್ಕೊಳ್ಬೋದು. ಎಣ್ಣೆ ಹೇಗೆ ನಮಗೆ ಕರಿಲಿಕ್ಕೆ ಅವಕಾಶ ಸಿಗುತ್ತೆ ಎಣ್ಣೆಯಲ್ಲಿ, ಅದೇ ರೀತಿ ತುಪ್ಪ ಕಾಯಿಸಿದ್ರು ಕೂಡ ನಮಗೆ ಕರಿಯೋದಕ್ಕೆ ಆಗಬೇಕು. ಆ ರೀತಿ ಇರಬೇಕು ತುಪ್ಪ. ಈಗ ನಾನು ಆಫ್ ಮಾಡಿದ್ದೀನಿ, ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಅದು ಕುದ್ದು ಉಕ್ಕು ಬರೋ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಅದನ್ನು ಮುಚ್ಚಿಬಿಡಬೇಕು. ತಕ್ಷಣವೇ ಮುಚ್ಚಿ ಇಡೋದ್ರಿಂದ ಅದರಲ್ಲಿ ಎಲ್ಲ ರೀತಿಯ ಪದಾರ್ಥ ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ. ಕಲ್ಲರು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ತಕ್ಷಣ ಆಫ್ ಮಾಡಬೇಕು. ಯಾಕಪ್ಪ ಅಂತಂದರೆ ಮತ್ತೆ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಇಲ್ಲಿ ನಾನು ಮಾಡಿಟ್ಕೊಂಡಿರೋಂತಹ ಪುಡಿ ಸುಮಾರು ಒಂದು 5ರಿಂದ 6 ಸರಿ ಅಂತೂ ಮಾಡ್ಬೋದು ಆರಾಮಾಗಿ. ಎಷ್ಟು ದಿನ ಇದನ್ನು ಪೌಡ್ರ್ ಮಾಡಿಟ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ, ಯಾಕಂದರೆ ಚೆನ್ನಾಗಿ ಹುರಿದಿರ್ತೀವಿ. ಹಾಗಾಗಿ ಬಿಸಿಲಿದ್ದಿದ್ರೆ ಇನ್ನೂ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಳ್ಬೋದು. ಈ ರೀತಿ ಗ್ಲಾಸ್ ಕಂಟೈನರ್ಗೆ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗೆಲ್ಲ ತುಪ್ಪನ ಬೇಗನೆ ಕಾಯಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಈ ರೀತಿ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ. ಹಳ್ಳಿ ಕಡೆ ಇದೇ ರೀತಿ ತುಪ್ಪನ ಪ್ರಿಪೇರ್ ಮಾಡ್ತಾರೆ, ಆದರೆ ನನಗೆ ತುಂಬಾ ಇಷ್ಟ. ನಾನು ಮೊದಲನೇದಾಗಿ ಅಂಗಡಿಯಿಂದ ತಂದಿರೋ ತುಪ್ಪನ ನಾನು ಯೂಸ್ ಮಾಡೋದಿಲ್ಲ. ಯಾವಾಗಲೂ ಕೂಡ ಇದೇ ರೀತಿ ಮಾಡ್ಕೊಳ್ತೀನಿ. ಮೊದಲೆಲ್ಲ ಊರಿಂದನೇ ತೊಗೊಂಬಂದ್ಬಿಟ್ಟು ತುಪ್ಪನ ಕಾಯಿಸ್ಕೊಳ್ತಾ ಇದ್ವಿ, ಬೆಣ್ಣೆ ತಂದು. ಎಲ್ಲ ಟೈಮಲ್ಲೂ ಸಿಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡೋಕ್ಕೆ ಶುರು ಮಾಡಿದೆ. ಇದು ಕೂಡ ಅದೇ ರೀತಿ ಹಳ್ಳಿ ತುಪ್ಪದ ಥರನೇ ಬರ್ತಾಯಿದೆ ನನಗೆ. ನೋಡ್ತಾ ಇರ್ಬೋದು ಕಲರ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಾಗಿತ್ತು. ಕಲರು ಕೂಡ ಅಷ್ಟೇ ಚೆನ್ನಾಗಿದೆ, ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ತುಪ್ಪ. ಈಗ ಬೇರೆ ಥರ ತುಪ್ಪ ಕಾಯಿಸಿಟ್ಕೊಂಡ್ರೆ ಬರೀ ಎಣ್ಣೆ ಫೀಲ್ ಥರ ಆಗುತ್ತೆ, ಆದರೆ ಅದು ತುಪ್ಪ ಅನ್ನಿಸ್ಕೊಳ್ಳೋದಿಲ್ಲ. ನಾವು ರೆಡಿ ತೊಗೊಂಬಂದಿರೋ ತುಪ್ಪನೂ ಕೂಡ ಅಷ್ಟೇ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಇದನ್ನು ಅವತ್ತು ಹಾಕಿಟ್ಟು ಮರುದಿನ ತೋರಿಸ್ತಾ ಇದ್ದೀನಿ. ಇನ್ನೂ 2 ಡೇಸ್ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಮರಳಾಗಿ ಇನ್ನೂ ಕಾಣಿಸ್ತಾ ಇತ್ತು. ಫುಲ್ಲು ಇದು ಎಣ್ಣೆ ಅಂಶ ಎಲ್ಲ ಇದಾಗ್ಬಿಟ್ಟು ಫುಲ್ ಗಟ್ಟಿ ಆಗ್ತಾಯಿತ್ತು. ಈಗ 1 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಮರಳಾಗಿ ಸಖತ್ತಾಗಿತ್ತು ಮಾತ್ರ ತುಪ್ಪ ಮಾತ್ರ. ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನಮ್ಮ ಮನೇಲಿ ಈ ರೀತಿಯೇ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.